ಆತ್ಮೀಯ ಶರಣ ಬಂದವರೇ, ಈ ನಾಟಕದಲ್ಲಿ ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಯಾಕಂದರೆ ಈ ನಾಟಕದಲ್ಲಿ ಮಾಡ್ತಕ್ಕಂಥ ಪಾತ್ರಾದಿಗಳು ಯಾರೂ ವಿಶೇಷವಾಗಿ ಶಾಲೆಯನ್ನು ಕಲಿತಂಥವರಲ್ಲ. ಒಂದು ರೈತ ಕುಟುಂಬ, ಅದರ ಜೊತೆಗೆ ಅತಿ ಉನ್ನತವಾದ ಯಾವ ವಿದ್ಯಾಭ್ಯಾಸ ಮಾಡಿದಂಥ ಮಹಿಳೆಯರಲ್ಲ. ಈ ನಾಟಕದಲ್ಲಿ ಏನೋ ತಪ್ಪು ತೊಡೆಗಳು, ಏನೋ ದೋಷಗಳು ಆದರೆ ಹಂಸ ಕ್ಷೀರ ನ್ಯಾಯದಂತೆ ಯಾವ ಹಂಸ ಪಕ್ಷವು ಹಾಲು ಮತ್ತು ನೀರನ್ನು ಬೆರೆಸಿ ಇಟ್ಟಾಗ ಆ ಹಂಸ ಪಕ್ಷಿಯು ಹಾಲನ್ನು ಮಾತ್ರ ಕುಡಿಯುತ್ತೆ, ಅದರಲ್ಲಿರ್ತಕ್ಕಂಥ ನೀರನ್ನು ಬಿಡುತ್ತೆ. ಹಾಗೆ ಈ ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಗಳು ಆಗಿರ್ಬೋದು, ಯಾವುದೋ ಆಗಿರ್ಬೋದು, ಹಂಸ ಕ್ಷೀರಣದಂತೆ ಒಳ್ಳೆಯ ಪಾತ್ರಗಳು ಬರ್ತಾವೆ, ಕೆಟ್ಟ ಪಾತ್ರಗಳು ಬರ್ತಾವೆ. ಅದರಾಗೆ ನಮಗೆ ಯಾವ ಬೇಕಲ್ಲ ಅಂಥ ಒಳ್ಳೆಯ ಪಾತ್ರಗಳನ್ನ ಮಾತ್ರ ತೆಗೆದುಕೊಂಡು ಕೆಟ್ಟದ್ದನ್ನು ನಾವು ಹೊರತುಪಡಿಸಿ ಅದನ್ನು ನಾವು ಜೀವನದಲ್ಲಿ ಮಡುಪಾಗಿಟ್ಟಬೇಕು ಅನ್ನೋ. ಅಕ್ಕ ನಗಾಂಬೆ ತಂಗಿ, ಮಲ್ಲಿ ಮನೆಗೆ ಬಂದು 3 ದಿವಸಗಳಾಗಿಲ್ಲ. ಹೌದು. ಈ ಮಲ್ಲಿ ಬಳಿ ವರ್ಷ ನೋಡಿದೆ ಅಕ್ಕ? ತಂಗಿ, ನಾವು ಮಾಡದಿದ್ದ ಮನೆ ಕೆಲಸ ಬಗಸಿಗಳನ್ನು ನಾವು ಬಾಣಗಿತ್ತಿಯಂತೆ ಮಾಡುತ್ತಿರಬೇಕು. ಹೌದಕ್ಕ. ಇವಳು ದಿನಕ್ಕೆ 2-3 ಸರಿ ಸ್ನಾನ ಮಾಡಿ ಮಡಿಯನ್ನೊಟ್ಟು ಚಕಚಕನಿ ಇತ್ತಿಂದ ಹತ್ತಿಂದ ಇತ್ತು ಸೋಗು ಮಾಡುತ್ತಿರಬೇಕು. ಇವಳನ್ನು ಕಂಡರೆ ನನ್ನ ಮೈಯೆಲ್ಲ ಉರಿಯೋದು ನೋಡಿ. ಅಕ್ಕ, ನಾವು ಮಾಡಿದ ಕೆಲಸಗಳನ್ನು ತಾನು ಮಾಡಿ ಅತ್ತೆ ಮಾವಂದರನ್ನು ಒಲಿಸಿಕೊಂಡು ಮನೆಯಲ್ಲಿ ನಮ್ಮದು ಏನು ಅಧಿಕಾರ ನಡೆಯಬೇಕೆಂದು ಮಾಡಿಬಿಟ್ಟಿದ್ದಾಳೆ ಅಕ್ಕ. ತಂಗಿ, ನಾವು ಇವಳಂತೆ ನಾವು ಮುಂಜಾನೆ ಎದ್ದು ವಸ್ತಲ ಪೂಜೆಯನ್ನು ಮಾಡಿ ಕುಂಕುಮ ಹಚ್ಚಿ ರಂಗೋಲಿಯನ್ನು ಹಾಕುತ್ತಿದ್ದೆವು. ಅಕ್ಕ, ನಾವು ತಿಂಗಳಿಗೊಮ್ಮೆ ಮನೆಯನ್ನು ಸಾರಿಸುತ್ತಿದ್ದೆವು. ಇವಳು ದಿನಾಲು ಸಾರಿಸುತ್ತಾಳೆ, ದಿನಾಲು. ತಂಗಿ, ನಾವು ಅಡಿಗೆ ಮಾಡೋ ಪಾತ್ರೆಗಳನ್ನು ಹಾಗೇ ತೊಳೆದು ಇಡ್ತಿದ್ದೆವು. ಇವಳು ತಿಕ್ಕಿ 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 ಮಿಂಚು ಮಾಡುತ್ತಾಳೆ, ಮಿಂಚು. ಅಕ್ಕ, ಹೆಣ್ಣು ಮಕ್ಕಳಾದ ಮೇಲೆ ದಿನಾಲು ಸ್ನಾನ ಮಾಡಬೇಕೇನೆ? ನಾನು ಹೊರಗಿದ್ದಾಗ ಮಾಡಿದೆ, ಇಲ್ಲದಿದ್ದರೆ ಇಲ್ಲ. ಒಕ್ಕಲಿಗರ ನಮಗೆ ಮಡಿ ಹುಡಿ ತೆಗಿಬೇಕಕ್ಕ. ತಂಗಿ, ನಾವು ಹೀಗೆ ಸುಮ್ಮನಿದ್ದರೆ ಈ ಮಲ್ಲಿಯ ಮುಂದೆ ನಮ್ಮನ್ನು ಯಾರು ಮಾತಾಡಿಸುವುದಿಲ್ಲ. ಏನಾದರೂ ಮಾಡಿ ಇವಳ ಅತ್ತಿ ಮಾವನರಿಗೆ ತಿಳಿಸಿ ಇವಳ ಪೂಜೆ ಪುನಸ್ಕಾರಗಳನ್ನು ಹಾಳು ಮಾಡಿ ಬಿಡೋಣ. ತಂಗಿ, ಈ ದಿನ ಸೋಮವಾರ ಮತ್ತು ಇವಳು ಹೊರಗೆ ಕೂಡಿಸಿ ಅನ್ನ ಹಾಕಬೇಕು ತಂಗಿ. ಇಲ್ಲವೇ ಇವಳನ್ನು ಮನೆ ಬಿಡಿಸಿ ತವರ ಮನೆ ಕಟ್ಟಿದ್ರಂತೂ ಮನೆಯಲ್ಲಿ ನಮ್ಮದೇ ಅಧಿಕಾರ ಹೋಗ್ಬೋದು ನೋಡಕ್ಕ. ತಂಗಿ, ನೋಡುತ್ತಿರು, ಈ ಮಲ್ಲಿಯನ್ನು ಮನೆ ಬಿಡಿಸದಿದ್ದರೆ ನಾನು ನಾಗಾಂಬಿನೇ ಅಲ್ಲ. ಅಕ್ಕ, ಇದಕ್ಕೇನು ಹಂಚಿಕೆ ಮಾಡ್ರಿ ಅಕ್ಕ? ಅಯ್ಯ, ಹಂಚಿಕೆಗಳಿಗೆ ಏನು ಕಡಿಮೆ ತಂಗಿ. ಹೇಳಕ್ಕ. ನಡಿ, ಅತ್ತೆ ಅವರು ಹಿತ್ತಲ ಮನೆಯಲ್ಲಿ ಇರುವರು. ಹೌದು. ಈಗಲೇ ಅವರ ಬಳಿಗೆ ಹೋಗಿ ಇಲ್ಲದನ್ನ ಹೇಳಿ ಕಿಡಿ ಹಾಕಿ ಬಿಡೋಣ. ಅಕ್ಕ, ಒಲೆಯು ಹಿಂದೆ ಹೊತ್ತಿರಬೇಕು ಅಂತ ಯುಕ್ತಿಯನ್ನು ತೆಗೆಯಕ್ಕ. ಅಷ್ಟು ಮಾಡದಿದ್ರೆ ಹೆಣ್ಣಾಗಿ ಹುಟ್ಟಿ ಸ್ವಾರ್ಥಕವೇನೆ. ಅಕ್ಕ, ನೀನು ಬಲುಜಾನೆ, ನಿನ್ನಿಂದ ಈ ಕೆಲಸವಾಗಬಹುದು. ನಡೆ ಹೋಗೋಣ ಅಕ್ಕ. ತಂಗಿ, ಈ ದಿವಸ ಸೋಮವಾರ ಮಲ್ಲಿ ಮುಡಿ ಹುಡಿಯಾಗಿ ಸೂಳೆಯಂತೆ ಸೋಗು ಮಾಡುತ್ತಾ ಆ ಗುಡ್ಡದ ಮೇಲಿರುವ ಕಲ್ಲು ಮಲ್ಲಯ್ಯನ ಪೂಜೆಗಾಗಿ ಹೋಗುತ್ತಿದ್ದಾಳೆ. ಹೊತ್ತು ಸಾಧಿಸಿ ಅತ್ತೆಯವರಿಗೆ ತಿಳಿಸಿ ಅವಳ ಪೂಜೆ ಪುನಸ್ಕಾರಗಳನ್ನು ಹಾಳು ಮಾಡಿ ಬಿಡೋಣ. ನಡೆಯಕ್ಕ, ಹೋಗೋ ನಡೆಯಕ್ಕ. ಈ ಮಲ್ಲಿಯನ್ನು ಮಣಿ ಬಿಡಿಸಿ ಸಗಣಿ ಬಳಿಲಿಕ್ಕೆ ಹಚ್ಚದಿದ್ದರೆ ನಾನು ಹೇಮರೆಡ್ಡಿ ಅವರ ಸೊಸೆಯೇ ಅಲ್ಲ. ಲೋಕದೋ ಫಲವೇ ಸೊಸೆಯಾದಿತು, ಲೋಕದೋಳ್ ಫಲವೇ ಸೊಸೆಯಾದಿ, ಲೋಕದೋಳ್ ಫಲವೇ ಸೊಸೆಯಾಗಿ, ಲೋಕದೋಳ್ ಫಲವೇ ಸೊಸೆಯಾಗಿ, ಲೋಕದೋಳ್ ಫಲವೇ ಸೊಸೆಯಾದಿ, ಲೋಕದೋಳ್ ಫಲವೇ ಸೊಸೆಯಾದಿ, ಲೋಕದೋಳ್ ಫಲವೇ ಸೊಸೆಯಾದಿ, ಲೋಕದೋಳ್ ಫಲವೇ ಸೊಸೆಯಾದಿ, 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 ಲೋಕದೋಳ್ ಫಲವೇ ಸೊಸೆಯಾದಿ, ಲೋಕದೋಳ್ ಫಲವೇ ಸೊಸೆಯಾದಿ, ಲೋಕದೋಳ್ ಫಲವೇ ಸೊಸೆಯಾದಿ, ಲೋಕದೋಳ್ ಫಲವೇ ಸೊಸೆಯಾದಿ. ಮಲ್ಲಿನ ಕೆಲಸಿ
ಫಲವೇ ಸೊಸೆಯಾದೆನು ಕರೋಡ್ ಫಲವೇ ಸೊಸೆಯಾಗಿರೋ ಕರೋಡ್ ಫಲವೇ ಸೊಸೆಯಾಗಿರೋ ಕರೋ ಗಂಡನ ಬಿಡಸಿ ಕೆಡಸದಿರೀಗ ಗಂಡನ ಬಿಡಸಿ ಕೆಡಸದಿರೀಗ ಗಂಡಿಯ ಹೆಡಗಿ ಹೊರಸದಿರೀಗ ಗಂಡಿಯ ಹೆಡಗಿ ಹೊರಸದಿರೀಗ ನಾವೀಗ ನಾವೀಗ ಸೂತರೋ ಫಲವೇ ಮಲ್ಲಿಕಾರ್ಜುನ ದಯಾಘನ ಮಲ್ಲಿಕಾರ್ಜುನ ದಯಾಘನ ಮಲ್ಲಿಕಾರ್ಜುನ ದಯಾಗನ ಮಲ್ಲಿಕಾರ್ಜುನ ದಯಾಗನ. ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ. ಮಲ್ಲಿಕಾರ್ಜುನ ದಯಾಗನ ಮಲ್ಲಿಕಾರ್ಜುನ ದಯಾಗನ ಮಲ್ಲಿಕಾರ್ಜುನ ದಯಾಗನ ಮಲ್ಲಿಕಾರ್ಜುನ ದಯಾಗನ ಮಲ್ಲಿಕಾರ್ಜುನ ದಯಾಘನ ಮಲ್ಲಿಕಾರ್ಜುನ ದಯಾಘನ ಮಲ್ಲಿಕಾರ್ಜುನ ದಯಾಗನ ಮಲ್ಲಿಕಾರ್ಜುನ ದಯಾಘನ ಮಲ್ಲಿಕಾರ್ಜುನ ದಯಾಗನ ಮಲ್ಲಿಕಾರ್ಜುನ ದಯಾಗನ ದಯಾಗನ ದಯಾಗನ. ಇಂದು ಸೋಮವಾರ ಇದೆ. ಸೋಮಕರಣಾದ ಮಲ್ಲಿಕಾರ್ಜುನ ಪೂಜೆಗೆ ಅತ್ಯಂತ ಶುಭವಾದ ವಾರವಿದು. ಸೋಮವಾರ ದಿವಸ ಶಿವಪೂಜೆ, ಶಿವಧ್ಯಾನ, ಶಿವದರ್ಶನವನ್ನು ಮಾಡಿಕೊಂಡರೆ ಮಹತ್ಪುಣ್ಯವು ಬರುವುದೆಂದು ಹಿರಿಯರು ಹೇಳಿರುವನಂತೆ. ಎಷ್ಟೋ ಜನ ಶಿವಭಕ್ತರು ಸೋಮವಾರ ವ್ರತವನ್ನು ಆಚರಿಸಿ ಶಿವ ಸಾನ್ನಿಧ್ಯವನ್ನು ಪಡೆದಿರುವರೆಂದು ಕೇಳಿರುವೆನು. ಮಲ್ಲಿಕಾರ್ಜುನನಿಗೆ ಜನರು ಮಹಾದೇವನೆಂದು ಕರೆಯಬೇಕಾದರೆ ಅವನಿಗಂಥ ದಯಾಮೂರ್ತಿಯು. ಹೆಣ್ಣು ಮಕ್ಕಳಾದ ನಾವು ಸಂಸಾರದ ತೊಂದರೆಗಳಲ್ಲಿ ಸಿಲುಕಿ ಪೇದಾಡುತ್ತಿರುವ ನಾವು ತನ್ನ ದರ್ಶನವಾಗುವುದು ಬಹಳ ಕಠಿಣವೆಂದು ಭಾವಿಸಿದ್ದೆ. ವಾರಕ್ಕೆ ಒಂದು ಸಾರಿ ಅಂದರೆ ಸೋಮವಾರ ತನ್ನ ದರ್ಶನವನ್ನು ಮಾಡಿಕೊಂಡರೆ 7 ದಿನಗಳ ಶಿವದರ್ಶನದ ಫಲವು ದೊರೆಯುವುದೆಂದು ಹೇಳಿರುವರು. ಅತ್ತೆ ಮನೆಯ ಸೊಸೆಯಾದ ನಾನು ಹೊರಗೆ ಹೋಗಲು ಅಧಿಕಾರವಿಲ್ಲದಿರುವಾಗ ತನ್ನ ದರ್ಶನವಾಗುವುದು ಹೇಗೆ ದರ್ಶನವಾಗಬೇಕು? ನನ್ನ ಅತ್ತೆ ಮಾವಂದಿರು ಮಹಾ ಅಂತಃಕರುಣಿಗಳು. ಆ ಮಲ್ಲಿಕಾರ್ಜುನ ಪೂಜೆಗೆ ಗುಡ್ಡಕ್ಕೆ ಹೋಗಿ ಬರಲು ನನಗೆ ಅಪ್ಪಣೆಯನ್ನು ಕೊಟ್ಟಿರುವರು. ಈ ನನ್ನ ಸೋಮವಾರ ವ್ರತವು ನನ್ನ ಜನ್ಮ ಪರ್ಯಂತ ನಡೆಯುವಂತೆ ಮಾಡೆಂದು ಹಾಗೂ ನನ್ನ ಅತ್ತಿನೆಗೆನೆಯರಿಗೆ, ಭಾವ ಮೈದುನರಿಗೂ ಹಾಗೂ ನನ್ನ ಸೌಭಾಗ್ಯದಾತನಿಗೂ ಎಲ್ಲರಿಗೂ ಚಿರಸುಖವನ್ನು ಕೊಟ್ಟು ದಯಪಾಲಿಸಲೆಂದು ಆ ಭವಾನಿ ನಿಧವನಲ್ಲಿ ಕಾಲವನ್ನು ಕಳೆಯುವೆನು.
ಇಂದು ಸೋಮವಾರವಿದೆ. ಆ ಗುಡ್ಡದ ಮಲ್ಲಯ್ಯನ ಪೂಜೆಗಾಗಿ ಹೋಗುತ್ತಿದ್ದಾಳೆ. ಇದೋ ನೋಡಿ, ಇವಳ ಹಣೆ ಮೇಲೆ ವಿಭೂತಿ ಏನು, ಕುಂಕುಮವೇನು ನೋಡಿ, ಇಷ್ಟೆಲ್ಲ ಸೋಗು ಒಕ್ಕಲೆ ನಮಗೆ ತೆಗಿಬೇಕೆ ಗಯಾಳಿ? ಆಹಾ, ಏನೇ ಸೋಗಲಾಡಿ, ನೀನೊಬ್ಬನೇ ಗುಡ್ಡಕ್ಕೆ ಹೊರಟಿರುವನೆ. ಅಮ್ಮ, ಇಂದು ಸೋಮವಾರವಿದೆ. ಊರೊಳಗಿನ ಹೆಣ್ಣು ಮಕ್ಕಳೆಲ್ಲರೂ ಆ ಮಲ್ಲಿಕಾರ್ಜುನ ಮಹಾದೇವನ ಪೂಜೆಗೆ ಹೋಗುವರಮ್ಮ. ಅವರೊಡನೆ ಹೋಗಿ ಬರುವೆನು. ನೀವು ಅಪ್ಪಣೆಯನ್ನು ಕೊಟ್ಟಿದ್ದೀರೆಂದು ನಾನು ಹೊರಟಿರುವೆನಮ್ಮ. ಏನೇ ಏತರ ಅಪ್ಪನೇ? ಅತ್ತೆಯವರ ಮುಂದೆ ಇಲ್ಲದನ್ನು ಹೇಳಿ ನೀನು ಅಪ್ಪನೆಯನ್ನು ತೆಗೆದುಕೊಂಡು ಹೋಗಿ ಈ ಮನೆ ಕೆಲಸ ಬಗೆಸಿಗಳನ್ನು ಮಾಡಲಿಕ್ಕೆ ನೀನು ನಿನ್ನ ವಯ್ಯಾರ ಎಲ್ಲ ನನಗೆ ಚೆನ್ನಾಗಿ ಗೊತ್ತುಂಟು. ನೋಡಿ ನೋಡಿ ನೋಡಿ, ಭೋಯ್ತಾಲೆಯನ್ನು ಹೇಗೆ ತಿದ್ದಿ ತಿಡಿ ತೆಗಿದ್ದಾಳೆ. ಇವಳೇನು ಸೂಳೆ ಏನೇ ಸೂಳೆ? ಅತ್ತೆಯವರೇ, ಇವಳು ದಿನಾಲು ಹೀಗೆ ಸ್ನಾನ ಮಾಡಿ ತಿದ್ದಿ ತೀಡಿಕೊಳ್ಳುವುದರಲ್ಲಿ ಹೊತ್ತು ಗಳಿತಿರುವಳು. ನಾವು ಹೇಳುವುದನ್ನೆಲ್ಲವನ್ನು ಚೆನ್ನಾಗಿ ಪರೀಕ್ಷಿಸಿ ನೋಡಿ. ಆಹಾ, ಇವಳೇನು ಬಾಜಾರು ಬಸ್ಸು ಏನು? ಒಕ್ಕಲಿಗರಾದ ನಮಗೆ ವರ್ಷಕ್ಕೂ 2-3 ಸಲ ಸ್ನಾನವಾದರೆ ಸಾಕಾಗಿದೆ. ಇವಳು ನಡತೆ ನಮಗೆ ಗೊತ್ತಿರಲಿಲ್ಲ. ಇವಳು ಮನೆ ಹಾಳು ಮಾಡತಕ್ಕವಳೇ. ಅತ್ತೆಯವರೇ, ನಿಮಗಿನ್ನೂ ಮುಂದೆ ತಿಳಿಯುವುದು. ಅತ್ತೆಯವರೇ, ನೀವು ಅಡಿಗೆ ಮನೆಯಲ್ಲಿ ಸಹ ಅಣಿಕೆ ನೋಡುವುದಿಲ್ಲ, ಇಟ್ಟದ್ದು ಇಟ್ಟಲ್ಲೇ ಇರುವುದಿಲ್ಲ. ಇವಳ ಬಂದು ನಮ್ಮ ಮನೆಯಲ್ಲಿ ದೆವ್ವ ಹಕ್ಕಂತಾಗಿ ಅತ್ತೆಯವರೇ, ದೆವ್ವ ಹಕ್ಕಂತಾಗಿದೆ. ಈ ಚೀಮಾರಿಯಿಂದ ಮನೆ ವ್ಯವಸ್ಥೆ ಇನ್ನು ಮುಂದೇನಾಗೋದು ನೀವೇ ನೋಡಿ. ನಾವು ಹೆಚ್ಚಿಗೆ ಹೇಳುವುದೇ ಬೇಡ. ಹೀಗೆಲ್ಲ ಮಾಡ ಹತ್ತಿದ್ರೆ ಹುಚ್ಚು ಮುಂಡಿನ ಯಾರು ಕೇಳ್ಬೇಕ್ರಿ? ಯಾರು ಕೇಳಬೇಕು? ಅತ್ತೆಯವರೇ, ಇಂದು ಸೋಮವಾರವಿದೆ. ಏಕೆ ನಿಂತಿರುವೆ? ಎಲ್ಲಿಯಾದರೂ ಹಾಳಾಗಿ ಹೋಗಬಾರ್ದು. ಹೋಗಬಾರ್ದೇನೆ ಮಾತ್ಗಂಟಿ. ನೋಡಿ ನೋಡಿ, ಮೇಲಿಂದ ಮೇಲೆ ದೇವರ ಧ್ಯಾನ. ಏನೇ ಹಗರಣದವಳೆ, ತವರ ಮನೆಯ ತಂದ ಮಡಿಯನ್ನುಟ್ಟು ನಮ್ಮ ಮನೆಯಲ್ಲಿ ನಾಚು ಮಾಡುವೆ. ಆ ನಾಚು ತನ್ನ ತವರು ಮನೆ ಜಂಬವನ್ನು ಕೊಚ್ಚುತ್ತಾಳೆ. ಹೀಗೆಲ್ಲ ಮಾಡ ಹತ್ತಿರ ಹುಚ್ಚು ಮುಂಡಿನ ಯಾರು ಕೇಳ್ಬೇಕ್ರಿ? ಅತ್ತೆಯವರೇ, ಸೋಮವಾರಕ್ಕೊಮ್ಮೆ ಈ ಬುತ್ತಿ ಕುಂಕುಮ ಕಾಯಿ ಕರ್ಪೂರಗಳನ್ನು ಒಯ್ದು ಆ ಕಲ್ಲು ಮಲ್ಲಯ್ಯಪ್ಪನ ಮುಂದೆ ಇಟ್ಟು ಬಂದರೆ ಮನೆ ಉಳಿದುತ್ತೆ. ನೀವೇ ವಿಚಾರ ಮಾಡಿ ನೋಡಿ. ನಾವು ಹೆಚ್ಚಿಗೆ ಹೇಳೋದೇ ಬೇಡ. ಇವಳು ದೇವರಿಗೆ ಹೋಗುವುದೇ ಬೇಡ. ಮೊದಲು ಪೂಜಾ ಸಾಮಾನುಗಳನ್ನು ಕಸಿದುಕೊಳ್ರಿ. ಅಕ್ಕ, ಹೊಡೆಯಬೇಡಿರಮ್ಮ. ಅಕ್ಕ ತಡೀರಮ್ಮ, ಅತ್ತೆಯವರಿಗೆ ಹೇಳಿಕೊಳ್ಳುವುದನ್ನು. ನೀನು ಏನು ಹೇಳಿಕೊಳ್ಳದೆ ನೋಡಿ ಅತ್ತಾರೆ ಹೇಗೆ ಏನ್ರ ತಲೆ ಮೇಲೆ 4 ಏಟ್ಗಳನ್ನು ಹಾಕಿ ಕಸಿದುಕೊಳ್ರಿ.
ಮಹಾದೇವ ಅಗಲಿದೆಯ ತಂದೆ ಅಗಲಿದೆಯ ಅಗಲಿದೆಯ ತಂದೆ ಅಗಲಿದೆಯ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ. ಅಗಲಿದೆಯ ತಂದೆ ಅಗಲಿದೆಯ 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 ಮಲ್ಲಿಕಾರ್ಜುನ ಮಹಾದೇವ ಅಗಲಿದೆಯ ತಂದೆ ಅಗಲಿದೆಯ 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 ತಂದೆ ಅಗಲಿದೆಯ ತಂದೆ ಅಗಲಿದೆಯ. ತಾಯಿ, ನಾನು ಏನು ಅಪರಾಧವನ್ನು ಮಾಡಿದ್ದೇನೆಂದು ನನ್ನ ಮೇಲೆ ಸಿಟ್ಟಾಗಿದ್ದೀರಮ್ಮ. ಆ ಮಲ್ಲಿಕಾರ್ಜುನ ಮಹಾದೇವನ ಪೂಜೆಗೆ ವಿಘ್ನವನ್ನು ಮಾಡಬೇಡಿ. ಅವನ ಅಂತಃಕರಣದಿಂದ ನಾವು ಸುಖ ಸಂಪತ್ತನ್ನು ಪಡೆಯಬೇಕಲ್ಲವೇ? ಆ ದೇವಾದಿ ದೇವನ ಪೂಜೆಗೆ ಅಡ್ಡಿಯನ್ನು ಮಾಡಬೇಡಿರಿ. ನನ್ನಿಂದ ತಪ್ಪಾಗಿದ್ದರೆ ನನ್ನನ್ನು ಹೊಡೆಯಿರಮ್ಮ. ನನ್ನ ಮೇಲೆ ಏಕೆ ಸಿಟ್ಟಾಗಿದ್ದೀರಮ್ಮ? ನೋಡಿ ಅತ್ತೇವರೇ, ಇವಳು ಹೀಗೆ ಮೆತ್ತಗೆ ಮಾತಾಡಿ ಮತ್ತಾರು ತಲೆ ಏನಾದ್ರು ಹೊಡೆಸಲಿಕ್ಕೆ ಹೇಸ ತಕ್ಕವಳೆ. ಅತ್ತೇವರು ಇವಳು ಮಾತಿಗೆ ಕಿವಿಗೊಡಬೇಡಿ. ಇವಳಂತೆ ನಮಗೆ ಮಾತುಗಳೇ ಬಾರು. ಇವಳಿಗೆ ತಿದ್ದಿ ತೀಡಿಕೊಳ್ಳುವುದೇ ಬೇಕಾಗಿದೆ. ಆ ಬೋಳೆ ಆಸಬಹುದು ಗಂಡನು ಅರವತ್ತನಂತೆ ಇರುವುದನ್ನು ಕಂಡು ಅತ್ತೇವರೇ ಗಂಡನಂತೂ ಏಟು ಸೇರುವುದಿಲ್ಲ ಇವಳು. ಅಕ್ಕ, ಹೀಗೆ ಎಲ್ಲದನ್ನು ಕಲ್ಪಿಸಬೇಡಿ. ಆ ಹುಚ್ಚು ಗಂಡನೇ ನನಗೆ ಮಲ್ಲಿಕಾರ್ಜುನನು. ಹಾಗಾದರೆ ಮನೆಯ ಮಲ್ಲಿಕಾರ್ಜುನ ಬಿಟ್ಟು ಆ ಕಲ್ಲು ಮಲ್ಲ ಏಕೆ ಪೂಜಿಸುವೆ? ಅತ್ತೇವರೇ, ಇವಳು ಹೀಗೆ ಪೂಜೆ ಪುನಸ್ಕಾರವೆಂದು ಒಡಪು ವೈಹಾರ ಮಾಡತಕ್ಕವಳನ್ನು ಅಡಿಗೆ ಮನೆಯಲ್ಲಿ ಬರಗೂಡಬೇಡಿ. ಮನೆಗೆ ಬಂದ ಭಿಕ್ಷುಕರಿಗೆ ಎಲ್ಲ ಅನ್ನುವುದೇ ಇಲ್ಲ. ಇವಳು ಮನೆಗೆ ಬರುವುದೇ ಬೇಡ. ಇವಳಿಗೆ ಬೇರೆ ಕೆಲಸ ಹಚ್ಚುತ್ತೇನೆ, ತಡೆ. ಏನೇ ಮಲ್ಲಿ, ನಾವು ಹೇಳಿದಷ್ಟು ಕೇಳಿ ಬಾಳ್ವೆ ಮಾಡುವೆಯೋ? ಓಡಿ ಹೋಗುವೆಯೋ? ಇಲ್ಲವೇ ಯಾವನ್ನಾದರೂ ನೋಡುವೆಯವು?
ಹೇಳಿರಮ್ಮ? ಮಲ್ಲಿಕಾರ್ಜುನ ಮಹಾದೇವನ ಪೂಜೆಗೆ ಗುಡ್ಡಕ್ಕೆ ಹೋಗಬೇಡವೆಂದರೆ ಹೋಗುವುದಿಲ್ಲಮ್ಮ. ನೀವು ಬಾಯಿಂದ ಉಗುಳಿದ್ದನ್ನು ಅಮೃತವೆಂದು ಸ್ವೀಕರಿಸುವೆನು. ನನ್ನ ಮೇಲೆ ಏಕೆ ಸಿಟ್ಟಾಗಿದ್ದೀರಮ್ಮ? ನಿಷ್ಠೂರವನ್ನು ತಾಳಿ ಮನಸ್ತಾಪವನ್ನು ಮಾಡಿಕೊಳ್ಳಬೇಡಿರಿ. ಹಿರಿಯರಾದ ನೀವು ನೊಂದುಕೊಂಡರೆ ನನಗೆ ಕ್ಷೇಮವಾಗಲಿಕ್ಕಿಲ್ಲ. ಅಕ್ಕ, ಮನೆಯ ಕೆಲಸದಲ್ಲಿ ನಿಮಗೆ ಏನಾದರೂ ತೊಂದರೆ ಆಗುತ್ತಿದ್ದರೆ ಆ ಕೆಲಸಗಳನ್ನು ನನ್ನ ಕೈಯಿಂದ ಮಾಡಿಸಿರಮ್ಮ. ಸಗಣಿ ಬೆಳೆಯುವುದು, ನೀರು ತರುವುದು, ಬೀಸುವುದು, ಕುಟ್ಟುವುದು ಎಲ್ಲ ಕೆಲಸವನ್ನು ನಾನೊಬ್ಬಳೇ ಮಾಡುವೆನು. ಇಚ್ಛೆ ಬಂದರೆ ನಿಮ್ಮ ಮೇಲಿನ ಕೆಲಸವನ್ನು ನೀವು ಮಾಡಿ. ಅಕ್ಕ, ನಿಮ್ಮ ಮಾತು ಮಿಕ್ಕಿ ನಡಿಲಿಕ್ಕಿಲ್ಲ. ನಿಮ್ಮ ಸೀರೆ ಕುಪ್ಪಸಗಳನ್ನು ತೊಳೆಯುತ್ತೇನೆ. ನನ್ನನ್ನು ನಿಮ್ಮ ಒಡ ಹುಟ್ಟಿದವಳೆಂದು ತಿಳಿಯಿರಮ್ಮ. ನಿಮ್ಮ ಕಾಲಿಗೆ ಬೀಳುತ್ತೇನೆ. ಇಲ್ಲದ್ದನ್ನು ಹೇಳಿ ಅತ್ತೆಯವರ ಮನಸ್ಸನ್ನು ನೋಯಿಸಬೇಡಿ. ನಿಮಗೆ ಸೆರಗಾಯಿಸಿ ಬೇಡಿಕೊಳ್ಳುತ್ತೇನಮ್ಮ. ನೋಡಿ ಅತ್ತೆಯವರೇ, ಇವಳು ಹೀಗೆ ಮೆತ್ತಗೆ ಮಾತಾಡಿ ಮತ್ತೆ ಅಡಿಗೆ ಮನೆಯನ್ನು ಸೇರಬೇಕೆನ್ನುತ್ತಾಳೆ. ಅತ್ತೆಯವರು ಇವಳ ಮಾತಿಗೆ ಕಿಂಗೋಡಬೇಡಿ. ಈ ಹುಚ್ಚು ಮುನಿಯನ್ನು ಅಲ್ರಿ, ಈ ಹುಚ್ಚು ಮುನ್ಯಾನು ಹೊರಗೆ ದಬ್ಬಿ ಬಿಡ್ರೆ ಅದನ್ನು ಹೇಳೋದು ನಿಮಗ. ಹೋಗಿ ಹೋಗು, ಹೋಗಿ ಹೋಗು. ಹಾಗಾದರೆ ಹಿಂದಿನಿಂದ ನೀನು ಮನೆಯಲ್ಲಿ ಇರುವುದೇ ಬೇಡ. ಮನೆ ದನಕರಗಳನ್ನು ಕಾಯಲು ಅಡವಿಗೆ ಹೋಗು. ಆ ಸಾಯಂಕಾಲದವರೆಗೆ ಆ ಅಡವಿಯಲ್ಲಿ ದನಗಳನ್ನು ಮೇಯಿಸು ಮತ್ತು ನೀರನ್ನು ಕುಡಿಸಿ ದಡ್ಡಿಯಲ್ಲಿ ಹಾಕು. ಬಾಯಿಲಿ ಮತ್ತು ಸಗಣಿಯನ್ನು ಕೂಡು ಹಾಕಿ ಕಿಟ್ಟನ್ನು ಬಲಿಸು. ದಿನಾಲು ಒಂದು ಸಾರಿ ಮನೆಗೆ ಬಂದು ನಿನ್ನ ನಗೆನೀರು ಹಾಕಿದ ಕೂಳನ್ನು ತೆಗೆದುಕೊಂಡು ಹೋಗು. ಇದೇ ನಿನ್ನ ನಿತ್ಯದ ಕೆಲಸ. ತಾಯಿ, ಹಾಗೇ ಮಾಡುವೆನಮ್ಮ. ಸಾಯಂಕಾಲ ಮನೆಗೆ ಬರಬೇಡ. ಅಲ್ಲೇ ದನಗಳ ದಡ್ಡಿ ಹತ್ತಿರ ಬಿದ್ದುಕೊಂಡಿರು. ದನಕರಗಳನ್ನು ಹುಲಿ ಬಾಯಿಗೆ ಕೊಟ್ಟಿ ಎಚ್ಚರದಿಂದಿರುವೆನಮ್ಮ, ಎಚ್ಚರದಿಂದಿರುವೆನು. ಸಾಯಂಕಾಲ ಮನೆಗೆ ಬರಲು ಅಪ್ಪನೇ ಆಗದಿದ್ದರೆ ನಾನು ಪತಿಯ ಸೇವೆಗೆ ಎರವಾದಂತಾಗುವುದಮ್ಮ. ಏನೇ ಗಂಡ ನೆನಪಾಯ್ತೇನು? ಗಂಡನು ಹತ್ತಿರ ಬಂದಂತೆ ಮಾಡಿ ಏನ್ ಬೇಕಾದನ್ನು ಮಾಡಬೇಕನ್ನುವೆ. ನಿನ್ನ ವಯ್ಯಾರವೆಲ್ಲ ನನಗೆ ಚೆನ್ನಾಗಿ ಗೊತ್ತುಂಟು. ಆ ಹುಚ್ಚುಗೊಂಡು ನಿನ್ನ ಮನಸ್ಸಿಗೆ ಬರುವನೇನೆ. ಅಲ್ಲ, ನನ್ನ ಮಗನಿಗೆ ಇನ್ನಷ್ಟು ಹುಚ್ಚು ಹಿಡಿಸಿ ನಡಿ ಮುಂದೆ ಹೋಗು. ಅಜ್ಜಾರು ಏನೇ ಹೊರಟಿ ಏನು? ಮನೆಗೆ ಸಾಕಾಗೋಷ್ಟು ನೀರು ತಂದು ದಿನಾಲ ಬೀಸತಕ್ಕ 3 ಪಡಿ ಜೋಳವನ್ನು ಬೀಸಿ ಹೋಗು. ಅತ್ತೆಯವರು ದಿನ ಅದು ಹೇಳಬೇಕೆಂಬುದು ಏನೂ ಇಲ್ಲ. ಮನೆಗೆ ಕೂಳಿಗೆ ಬಂದ ಹಾಗೆ ನೀರು ತಂದು ಬೀಚಿ ಹೋಗು ಮತ್ತು ಈ ಮಳೆಯನ್ನು ಕಳೆದು ಹರಕು ಸೀರೆಯನ್ನು ಉಟ್ಟುಕೊಂಡು ಹೋಗು. ಮತ್ತು ಬಂಗಾರದಗಳನ್ನು ಬಿಚ್ಚಿಟ್ಟು ಹೋಗು. ಸಂಸಾರೆಂಬುವ ಒಂದು ಗಾಳಿಯ ಸ್ವಡರು, ಸಂಸಾರೆಂಬುವ ಒಂದು ಗಾಳಿಯ ಸ್ವಡರು, ಸಂಸಾರವೆಂಬುವದೊಂದು ಗಾಳಿಯ ಸೊಡರು, ಸಂಸಾರವೆಂಬುವದೊಂದು ಗಾಳಿಯ ಸೊಡರು, ಸಂಸಾರೆಂಬುವದೊಂದು ಗಾಳಿಯ ಸ್ವಡರು, ಸಂಸಾರೆಂಬುವದೊಂದು ಗಾಳಿಯ ಸ್ವಡರು, ಸಂಸಾರವೆಂಬುವದೊಂದು ಗಾಳಿಯ ಸೊಡರು, ಸಂಸಾರವೆಂಬುವದೊಂದು ಗಾಳಿಯ ಸೊಡರು, ಸಿರಿಯೆಂಬುವದೊಂದು ಸಂತೆಯ ಮಂದಿ, ಸಿರಿಯೆಂಬುವದೊಂದು ಸಂತೆಯ ಮಂದಿ, ಮರೆಯದೆ ಪೂಜಿಸು
ಮರೆಯದೆ ಪೂಜಿಸು ಚನ್ನ ಮಲ್ಲಿಕಾರ್ಜುನನ ಮರೆಯದೆ ಪೂಜಿಸು ಚನ್ನ ಮಲ್ಲಿಕಾರ್ಜುನನ ಮರೆಯದೆ ಪೂಜಿಸು ಚನ್ನ ಮಲ್ಲಿಕಾರ್ಜುನನ ಮರೆಯದೆ ಪೂಜಿಸು ಚನ್ನ ಮಲ್ಲಿಕಾರ್ಜುನ ಸಂಸಾರಮುವಂದು ಗಾಳಿಯ ಸ್ವಡರು ಸಂಸಾರಮುವಂದು ಗಾಳಿಯ ಸ್ವಡರು ಸಂಸಾರವೆಂಬುವ ಗಾಳಿಯ ಸ್ವಡರು ಸಂಸಾರವೆಂಬುವ ಗಾಳಿಯ ಸ್ವಡರು ಸಿರಿಯಂಬುವುದೊಂದು ಸಂತೆಯ ಮಂದಿ ಸಿರಿಯಂಬುವ ಒಂದು ಸಂತೆಯ ಮಂದಿ ಸಿರಿಯಂಬುವುದೊಂದು ಸಂತೆಯ ಮಂದಿ ಮರೆಯದೆ ಪೂಜಿಸು ಚನ್ನ ಮಲ್ಲಿಕಾರ್ಜುನನ ಪೂಜಿಸು ಚನ್ನ ಮಲ್ಲಿಕಾರ್ಜುನನ ಮರೆಯದೆ ಪೂಜಿಸು ಚನ್ನ ಮಲ್ಲಿಕಾರ್ಜುನನ ಮರೆಯದೆ ಪೂಜಿಸು ಚನ್ನ ಮಲ್ಲಿಕಾರ್ಜುನನ ಮರೆಯದೆ ಪೂಜಿಸು ಚನ್ನ ಮಲ್ಲಿಕಾರ್ಜುನ ಸಂಸಾರವೆಂಬುವ ಒಂದು ಗಾಳಿಯ ಸ್ವಡರು 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 ಮಲ್ಲಿಕಾರ್ಜುನ ಮಹಾದೇವ ಒಂದು ಮರೆತೋಳೇನೋ ಪೂಜಿಸು ಚನ್ನ ಮಲ್ಲಿಕಾರ್ಜುನನ ಮರೆಯದೆ ಪೂಜಿಸು ಚನ್ನ ಮಲ್ಲಿಕಾರ್ಜುನನ ಸಂಸಾರವೆಂಬುವ ಗಾಳಿಯ ಸ್ವಡರು ಸಂಸಾರವೆಂಬುವ ಗಾಳಿಯ ಸ್ವಡರು ಅತ್ತೇವರಿ ಇವಳ ಒಳಗಡೆ ಕೂಗಾಡಿ ನಿಮ್ಗೆ ಶ್ರಮವಾಗಿದೆ ಬನ್ನಿ ತಂಗಿ ಅತ್ತೆಯವರಿಗೆ ಶಾವಿಗೆ ಸಕ್ಕರೆ ಹಾಲನ್ನು ಸಿದ್ಧಪಡಿಸೋಣ ಆಗಲ್ಲ ನಡೆಯಕ್ಕ ಐತರೆ ನಿಮ್ಮಂತ ಪ್ರೀತಿ ಸಸಿ ಅಂದ್ರೆ ಇರ್ಬೇಕು ನೋಡ್ರಿ ನಿಮ್ಮಂತ ಹೆತ್ತವರೇ ಇರಬೇಕು ಎಂತ ಧರ್ಮವಂತಿ ನಮ್ಮತಿ ಎಂತ ಧರ್ಮವಂತಿ ನಮ್ಮತಿ ಧರ್ಮವಂತಿ ನಮ್ಮತಿ ಎಂತ ಧರ್ಮವಂತಿ ನಮ್ಮತಿ ಅಂತ ಧರ್ಮವಂತಿ ಶಾಂತ ಗುಣವಂತಿ ಅಂತ ಧರ್ಮವಂತಿ ಶಾಂತ ಗುಣವಂತಿ ಸ್ವಸಿಯರ ಮೇಲೆ ಕರುಣಾವಂತಿ ಸ್ವಸಿಯರ ಮೇಲೆ ಕರುಣಾವಂತಿ ಅಂತ ಧರ್ಮವಂತಿ ನಮ್ಮತಿ ಅಂತ ಧರ್ಮವಂತಿ ನಮ್ಮತಿ
ಮಲ್ಲಿನ ಸೇರದ ನಮ್ಮತಿ ನಮಗ ಮಲ್ಲಿನ ಸೇರದ ನಮ್ಮತಿ ನಮಗ ಹಿರಿತನ ಕೊಟ್ಟಂತ ನಮ್ಮತಿ ನಮಗ ಹಿರಿತನ ಕೊಟ್ಟಂತ ನಮ್ಮತಿ ನಮಗ ಎಂಥ ಧರ್ಮವಂತಿ ನಮ್ಮತಿ ಎಂಥ ಧರ್ಮವಂತಿ ನಮ್ಮತಿ ಎಂಥ ಧರ್ಮವಂತಿ ಶಾತ ಗುಣವಂತಿ ಎಂಥ ಧರ್ಮವಂತಿ ಶಾತ ಗುಣವಂತಿ ಸ್ವಸಿಯರ ಮೇಲೆ ಕರುಣಾವಂತಿ ಸ್ವಸಿಯರ ಮೇಲೆ ಕರುಣಾವಂತಿ ಎಂಥ ಧರ್ಮವಂತಿ ನಮ್ಮತಿ ಎಂಥ ಧರ್ಮವಂತಿ ಎಂಥ ಧರ್ಮವಂತಿ ನಮ್ಮತಿ ಅತ್ತೆಯವರೇ ಇರಬೇಕು. ಅತ್ತೆಯರ ಸ್ವಲ್ಪ ಕೆಲಸ ಇದೆ ನಿಂದ್ರಿ. ಅತ್ತೆಯವರೇ ಆ ಮಲ್ಲಿಯೊಳಗೆ ಮಾತಾಡ ಕೂಡದೆಂದು ಅವಳ ಸಮೀಪಕ್ಕೆ ಹೋಗ ಕೂಡದೆಂದು ಗಟ್ಟಿಯಾಗಿ ಹೇಳಿಬಿಡಿ. ಅಯ್ಯ ನನ್ನ ಮಗಳು ಅವಳ ಮುಖ ಸಹ ನೋಡ್ದಂತೆ ಮಾಡುವೆನು.